ಈ ಡಯಾಬಿಟಿಸ್ ಇರೋವಂಥವ್ರಿಗೆ ಕಣ್ಣಿನ ಸಮಸ್ಯೆಗಳು ಏನಿಲ್ಲ? ಸರ್ಜರಿ ಮಾಡಬೇಕು. ಆ ಸರ್ಜರಿ ಮಾಡಿದ್ರೂ ಕೂಡ ಒಂದೊಂದ್ಸತಿ ದೃಷ್ಟಿ ವಾಪಸ್ ಬರೋದು ಕಷ್ಟ. ಸಾಕಷ್ಟು ಜನಕ್ಕೆ ಏನಂತ ಹೇಳಿದರೆ ಬಿ ಪಿ ಜಾಸ್ತಿ ಆದವಾಗ ಕಣ್ಣು ಕೆಂಪಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮೇಡಮ್ ಈಗ ಓದ್ತಾ ಇರ್ತಾರೆ ಮೇಡಮ್, ಓದೋ ಸಮಯದಲ್ಲಿ ಕಣ್ಣು ಶೇಕ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಯಾಕೆ? ಎಲ್ಲರಿಗೂ ಅದರಿಂದ ಜಾಸ್ತಿ ಸಮಸ್ಯೆ ಆಗುತ್ತೋ ಇಲ್ವೋ ಅಂತ ಹೇಳೋದು ಕಷ್ಟ. ಈ ಆಪ್ಟಿಕ್ ನರ್ವ್ ವೀಕ್ ಅಂತಾರಲ್ಲ ಮೇಡಮ್, ಏನಕ್ಕೆ ಅದು ಆಪ್ಟಿಕ್ ನರ್ವ್ ವೀಕ್ ಆಗಿರುತ್ತೆ? ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕಾಗುತ್ತಾ? ತುಂಬಾ ಜಾಸ್ತಿ ಸಿಗರೇಟ್ ಸೇದವರಿಗೆ, ತುಂಬಾ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರಲ್ಲ, ಅವರಿಗೆಲ್ಲರೂ ಕೂಡ ಆಪ್ಟಿಕ್ ನರ್ವ್ ವೀಕ್ನೆಸ್ ಕಾಣಿಸ್ತಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತು ಡಯಾಬಿಟೀಸ್ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಗೂ ಡಯಾಬಿಟೀಸ್ ಬರುತ್ತೆ ಅಂತ ಹೇಳ್ತಾರೆ, ಹಿರಿಯರಲ್ಲೂ ಸಹ ದೊಡ್ಡವರಲ್ಲೂ ಸಹ ಬರ್ತಾ ಇರುತ್ತೆ. ಈ ಡಯಾಬಿಟೀಸ್ ಇರೋವಂಥವ್ರಿಗೆ ಕಣ್ಣಿನ ಸಮಸ್ಯೆಗಳು ಏನೇನಾಗುತ್ತೆ? ಡಯಾಬಿಟೀಸ್ ಅನ್ನೋದು ಈಗ ನೀವು ಹೇಳ್ದಾಗೆ ಎಲ್ಲರಿಗೂ ಇದೆ. ಆಲ್ಮೋಸ್ಟ್ ನಾವು ಬರೋ ಪೇಷಂಟ್ಸ್ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಷ್ಟೊಂದು ಜನಕ್ಕಿದೆ. ಸೊ ಡಯಾಬಿಟೀಸಿಂದ ಕಣ್ಣಿನಲ್ಲಿ ತುಂಬ ಜಾಸ್ತಿ ಸಮಸ್ಯೆಗಳು ಕಾಣಿಸುತ್ತೆ. ಒಂದು ನಾವು ಏನಂತೀವಿ, ಕಣ್ಣಿನ ನರ ಅಂದರೆ ಹಿಂದೆ ಇರೋ ರೆಟಿನಾ ಅಂತ ನಾವೇನು ಹೇಳ್ತೀವಲ್ಲ, ಅದರಲ್ಲಿ ಚೇಂಜಸ್ ಕಾಣಿಸುತ್ತೆ. ಡಯಾಬಿಟೀಸ್ ಅದ್ರ ಜೊತೆ ಬಿ ಪಿ ಮತ್ತು ಕಿಡ್ನಿ ಸಮಸ್ಯೆ ಎಲ್ಲ ಇರೋರಿಗೆ ಇನ್ನೂ ಜಾಸ್ತಿ. ಸೊ ನಾವು ಈಗ ಡಯಾಬಿಟೀಸ್ ಶುರುವಾಗಿದ ತಕ್ಷಣ ಫಸ್ಟು ನೀವು ಶುಗರ್ ಅಂದರೆ ಫಿಸಿಷಿಯನ್ ಹತ್ರ ಹೋಗಿ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರಲ್ಲ, ಅದಾದಮೇಲೆ ತಕ್ಷಣ ಕಣ್ಣಿನ ಡಾಕ್ಟ್ರಿಗೆ ಚಿಕಿತ್ಸೆಗೆ ಹೋಗಲೇಬೇಕು. ಯಾಕಂದರೆ ನಾವು ಕಣ್ಣಿನ ರೆಟಿನಾ ಟೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಏನಾದ್ರು ತೊಂದರೆಗಳಿದೆಯಾ ಅಂತ ನೋಡ್ತೀವಿ. ಆ್ಯಂಡ್ ಅದರಿಂದ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಆ ಚೇಂಜಸ್ ಏನಾದರೂ ಕಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಬೇಗ ಕೊಟ್ಟರೆ ಅದು ಕಣ್ಣಿನ ದೃಷ್ಟಿನ ನಾವು ಆಗ ಉಳಿಸ್ಕೋಬೋದು. ತುಂಬ ದಿವಸ ಹಾಗೆ ಬಿಟ್ಬಿಟ್ರೆ ಮತ್ತೆ ಜಾಸ್ತಿ ತೊಂದರೆಗಳಾಗುತ್ತೆ. ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಶುಗರ್ ಟೆಸ್ಟ್ ಮಾಡಿಸ್ತೀವಿ, ಅವಾಗ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅಥವಾ ಯೂರಿನ್ ಟೆಸ್ಟ್ ಮಾಡ್ತೀವಿ, ಕಣ್ಣಿನ ಟೆಸ್ಟ್ ಅಂತ ನಾವು ಮಾಡೋದೇ ಇಲ್ಲ, ಮರ್ತೇ ಹೋಗಿರ್ತೀವಿ. ಸೊ ನಂತರ ಸಮಸ್ಯೆಗಳಾಗುತ್ತೆ. ಒಂದು ವೇಳೆ ಡಯಾಬಿಟಿಸ್ ಇರೋಂಥವರು ಬೇಗನೆ ಐ ಟೆಸ್ಟ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆಗಳಾಗುತ್ತೆ? ಅದೇ ಕೊನೆ ತನಕ ಗೊತ್ತೇ ಆಗಲ್ಲ. ಕಣ್ಣಿನ ದೃಷ್ಟಿಯು ನನ್ನ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಕಣ್ ಟೆಸ್ಟ್ ಮಾಡಿಸೋದೇ ಇಲ್ಲ. ಆದರೆ ಅದರಲ್ಲಿ ಹಿಂದೆ ನರದಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ ಶುಗರಿಂದ. ಸೊ ಈಗ ಲಾಸ್ಟ್ ಸ್ಟೇಜ್ ಅಂದರೆ ಕೊನೆಗೆ ಅವರಿಗೆ ದೃಷ್ಟಿ ಕಮ್ಮಿ ಆಗುತ್ತಲ್ಲ, ಆಗ ತುಂಬ ಜನ ಬರ್ತಾರೆ, ನನ್ನ ಕಣ್ಣಲ್ಲಿ ಏನೋ ಕಪ್ಪು ಓಡಾಡ್ತಾ ಇದೆ, ನನ್ನ ಕಣ್ಣು ದೃಷ್ಟಿ ಕಮ್ಮಿ ಆಗಿಬಿಟ್ಟಿದೆ, ಏನು ಮಾಡಬಹುದು ಅಂತ. ಆಗ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ದಟ್ ಎಂಡ್ ಸ್ಟೇಜ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಆಲ್ರೆಡಿ ತಲುಪಿಬಿಟ್ಟಿದ್ದಾರೆ ಅಂತ. ಆಗ ನಾವು ಏನು ಮಾಡ್ಲಿಕ್ಕಾಗಲ್ಲ, ಸರ್ಜರಿ ಮಾಡಬೇಕು. ಆ ಸರ್ಜರಿ ಮಾಡಿದ್ರೂ ಕೂಡ ಒಂದೊಂದ್ಸತಿ ದೃಷ್ಟಿ ವಾಪಸ್ ಬರೋದು ಕಷ್ಟ. ಓಕೆ, ಹಾಗಿದ್ರೆ ಬಹಳಷ್ಟು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ನಾವು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ. ಮೇಡಮ್, ಇನ್ನೂ ಸಾಕಷ್ಟು ಜನಕ್ಕೆ ಏನಂತ ಹೇಳಿದರೆ ಬಿ ಪಿ ಜಾಸ್ತಿ ಆದವಾಗ ಕಣ್ಣು ಕೆಂಪಾಗುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಹೇಗೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು? ಸೊ ಈಗ ನಮ್ಮ ಕಣ್ಣಿನ ಈ ಬಿಳಿ ಭಾಗ ಇದೆಯಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕ ಬ್ಲಡ್ ವೆಸಲ್ಸ್ ಇರುತ್ತೆ. ಅದು ಒಂದೊಂದ್ಸತಿ ಬಿ ಪಿ ಸಡನ್ ಆಗಿ ಜಾಸ್ತಿ ಆಯಿತು ಆ ಥರ ಎಲ್ಲ ಆದರೆ ಅದರಿಂದ ಚಿಕ್ಕ ಬ್ಲೀಡಿಂಗ್ ಆಗಬಹುದು ನಮ್ಮ ಕಣ್ಣಿನ ಬಿಳಿ ಭಾಗದಲ್ಲಿ. ಸೊ ಆಗ ಆ ಬ್ಲೀಡಿಂಗಿಂದ ನಮಗೆ ಕಣ್ಣು ಕೆಂಪಾಗಿದೆ ಅಂತ ನಾವು ಅನ್ಕೋತೀವಿ. ಅದರಿಂದ ಜಾಸ್ತಿ ಸಮಸ್ಯೆಗಳೇನಾಗಲ್ಲ. ಆದರೆ ಒಂದ್ಸತಿ ಕಣ್ಣು ಟೆಸ್ಟ್ ಮಾಡಿ ಹಿಂದೆ ನರದ ಹತ್ರನೂ ಏನಾದರೂ ಬ್ಲೀಡಿಂಗ್ ಆಗಿದೆಯಾ ಅದೆಲ್ಲ ನೋಡಬೇಕು. ಯಾಕಂದರೆ ಹಿಂದೆ ನರದ ಹತ್ರ ಬ್ಲೀಡಿಂಗ್ ಆದರೆ ದೃಷ್ಟಿ ಕಮ್ಮಿ ಆಗಿಬಿಡುತ್ತೆ, ಮತ್ತು ಅದಕ್ಕೆ ನಾವು ಬೇರೆ ಟ್ರೀಟ್ಮೆಂಟ್ ಕೊಡಬೇಕು. ಆದರೆ ಕಣ್ಣಿನ ಬಿಳಿ ಭಾಗದಲ್ಲಿ ಕೆಂಪಾಗಿರುತ್ತಲ್ಲ, ಅದು ಅದ್ರ ಪಾಡಗದು ಅಂದರೆ ಒಂದು 2-3 ವಾರದಲ್ಲಿ ಅದು ಕಮ್ಮಿ ಆಗಿಬಿಡುತ್ತೆ. ಜೊತೆಗೆ ಮೇಡಮ್, ಈಗ ಓದ್ತಾ ಇರ್ತಾರೆ ಮೇಡಮ್, ಓದೋ ಸಮಯದಲ್ಲಿ ಕಣ್ಣು ಶೇಕ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಯಾಕೆ? ಕೆಲವರಿಗೆ ಅದು ನಾವು ನಿಸ್ಟಾಗ್ಮಸ್ ಅಂತ ಹೇಳ್ತೀವಿ. ಅದು ಬೈ ಬರ್ತ್ ಇರುತ್ತೆ ಕೆಲವರಿಗೆ. ಆ್ಯಂಡ್ ಅದು ಕಣ್ಣು ಶೇಕ್ ಆಗೋದು ಅದರಿಂದ ಕೆಲವರಿಗೆ ದೃಷ್ಟಿಗಳ ಸಮಸ್ಯೆ ಇರ್ಬೋದು, ಅಥವಾ ಮೆದುಳಿನಲ್ಲಿ ಬೇರೆ ತೊಂದರೆಗಳಿರ್ಬೋದು, ಅದರಿಂದ ಕಣ್ಣು ಶೇಕ್ ಆಗುತ್ತೆ. ಎಲ್ಲರಿಗೂ ಅದರಿಂದ ಜಾಸ್ತಿ ಸಮಸ್ಯೆ ಆಗುತ್ತೋ ಇಲ್ವೋ ಅಂತ ಹೇಳೋದು ಕಷ್ಟ. ಬಟ್ ಕಣ್ಣು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಶೇಕ್ ಯಾಕೆ ಆಗ್ತಾ ಇದೆ ಅಂತ. ಅದು ಲೈಫ್ ಲಾಂಗ್ ಆ ಥರ ಶೇಕ್ ಆಗಬಹುದು. ಅದಕ್ಕೂ ಕೂಡ ನಾವು ಸರ್ಜರಿ ಮಾಡಿ ಸರಿ ಮಾಡಬಹುದು ಬೇಕಾದವ್ರಿಗೆ. ಬಟ್ ಅದು ಕಣ್ಣು ಬರೀ ಶೇಕ್ ಆಗುತ್ತೆ, ಬೇರೆ ಏನು ತೊಂದರೆ ಇಲ್ಲ ಅಂದರೆ ಅದು ಹಾಗೆ ಬಿಡ್ಬೋದು. ನಮ್ಮ ಕರ್ನಾಟಕದ ಫೇಮಸ್ ನಟ ಉಪೇಂದ್ರ ಅವ್ರಿಗೆ ಆಗ್ತಾ ಕಣ್ಣು ಶೇಕ್ ಆಗುತ್ತೆ. ಓಕೆ, ಇನ್ನು ಮೇಡಮ್, ಸಡನ್ ಆಗಿ ಬ್ಲರ್ ಆಗಿಬಿಡುತ್ತೆ ಕಣ್ಣು, ಅದು ಯಾಕಾಗುತ್ತೆ? ಶುಗರ್ ಇರೋರಿಗೆ ಆ ಥರ ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ಶುಗರಲ್ಲಿ ಸಡನ್ ಆಗಿ ಏರುಪೇರಾದ್ರೆ ಕಣ್ಣಿನ ನಂಬರ್ ಅಂದ್ರೆ ಪವರ್ ಇರುತ್ತಲ್ಲ, ಅದರಲ್ಲಿ ಚೇಂಜಸ್ ಬರುತ್ತೆ. ಸೊ ಅವ್ರು ಹೇಳ್ತಾರೆ ಸಡನ್ ಆಗೋ ನಾನು ಇಷ್ಟು ವರ್ಷ ಪೇಪರ್ ಓದ್ತಾ ಇದ್ದೆ, ಏನೋ ಈಗ ಒಂದು ವಾರದಿಂದ ಸಡನ್ ಆಗಿ ನಂಗೆ ಪೇಪರ್ ಓದೋಕೆ ಕಷ್ಟ ಆಗ್ತಾ ಇದೆ, ಮತ್ತೆ ಚೆಕ್ ಮಾಡಿಸಿದ್ರೆ ಶುಗರ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಮತ್ತೆ ಶುಗರ್ ಕಂಟ್ರೋಲ್ ಆದ್ಮೇಲೆ ಅದು ಸ್ವಲ್ಪ ಸರಿ ಹೋಗುತ್ತೆ ಅವರಿಗೆ. ಇನ್ನು ಸಡನ್ ಆಗಿ ಬ್ಲರ್ ಆಗೋದು ಯಾಕೆ ಅಂದ್ರೆ ಶುಗರ್ ಇರೋರಿಗೆ ಎಸ್ಪೆಷಲಿ
ಹಿಂದ್ಗಡೆ ನರದಲ್ಲಿ ಊತ ಬರಬಹುದು ಅಥವಾ ಸಡನ್ ಆಗಿ ಬ್ಲೀಡಿಂಗ್ ಆಗ್ಬೋದು. ಅವಾಗ್ಲೂ ಸಹ ಅವರು ಸಡನ್ ಆಗಿ ನನಗೆ ಬ್ಲರ್ ಆಗ್ತಾ ಇದೆ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಆಪ್ಟಿಕ್ ನರ್ವ್ ವೀಕ್ ಅಂತಾರಲ್ಲ ಮೇಡಮ್, ಏನಕ್ಕೆ ಅದು ಆಪ್ಟಿಕ್ ನರ್ವ್ ವೀಕ್ ಆಗಿರುತ್ತೆ? ಅದನ್ನ ಸರಿ ಮಾಡಿಸ್ಕೊಳ್ಳಿಕ್ಕಾಗುತ್ತಾ? ಆಪ್ಟಿಕ್ ನರ್ವ್ ವೀಕ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಒಂದು ನಾವು ತುಂಬಾ ಕಾಮನ್ಲಿ ಏನ್ ನೋಡ್ತೀವಿ ಅದು ಗ್ಲಾಕೋಮಾ ಅಂತ ನಾವು ಹೇಳ್ತೀವಿ. ಅದರಿಂದ ಕೂಡ ಆಪ್ಟಿಕ್ ನರ್ವ್ ಕಮ್ಮಿ ಆಗುತ್ತೆ. ಗ್ಲಾಕೋಮಾ ಒಂದು ಕಣ್ಣಿನ ಪ್ರೆಷರ್ ಅಂತ ಹೇಳ್ತೀವಿ, ಅದು BP ಪ್ರೆಷರ್ ಅಲ್ಲ, ಕಣ್ಣಿನ ಪ್ರೆಷರ್. ಆ ಕಣ್ಣಿನ ಪ್ರೆಷರ್ ಅಲ್ಲಿ ವ್ಯತ್ಯಾಸ ಅಂದ್ರೆ ಜಾಸ್ತಿ ಆದ್ರೆ ಗ್ಲಾಕೋಮಾ ಆಗಬಹುದು. ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಗ್ಲಾಕೋಮಾ ಆಗಬಹುದು. ಪ್ರೆಷರ್ ಯಾಕಾಗುತ್ತೆ ಮೇಡಮ್? ಕಣ್ಣಿನ ಪ್ರೆಷರ್ ಯಾಕಾಗುತ್ತೆ? ಸೊ ಅದು ಕಣ್ಣು ಒಳಗಡೆ ಒಂದು ನೀರಿನ ಅಂಶ ಅಂತ ನಾವು ಹೇಳ್ತೀವಿ. ಆ ನೀರಿನ ಅಂಶ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಕಣ್ಣು ಒಳಗಡೆ. ಅದ್ರಲ್ಲಿ ಏನಾದ್ರೂ ಸರ್ಕ್ಯುಲೇಟ್ ಆಗೋದ್ರಲ್ಲಿ ಬ್ಲಾಕೇಜಸ್ ಆಗ್ಬಿಟ್ರೆ ಆಗ ಒಂದೊಂದ್ಸತಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಬಹುದು. ಅಂಡ್ ಕೆಲವರಿಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದಾನು ಕೂಡ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಬಹುದು. ಈ ಗ್ಲಾಕೋಮಾ ಅನ್ನೋದು ಒಂಥರ ಸಮುದ್ರ ತರ, ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾತಾಡ್ಬೇಕಾಗುತ್ತೆ. ಅಂಡ್ ಅಫ್ಕೋರ್ಸ್ ನೀವು ಆಪ್ಟಿಕ್ ನರ್ವ್ ವೀಕ್ ಅಂತ ಹೇಳಿದ್ರಲ್ಲ, ಇನ್ನೊಂದು ಕಾರಣ ಏನು ಅಂದ್ರೆ ತುಂಬಾ ಜಾಸ್ತಿ ಸಿಗರೇಟ್ ಸೇದವರಿಗೆ, ತುಂಬಾ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರಲ್ಲ, ಅವರಿಗೆಲ್ಲಾನು ಕೂಡ ಆಪ್ಟಿಕ್ ನರ್ವ್ ವೀಕ್ನೆಸ್ ಕಾಣಿಸುತ್ತೆ. ಆದ್ರೆ ಇದನ್ನ ಸರಿ ಮಾಡ್ಬೋದಲ್ವಾ ಮೇಡಮ್? ಈಗ ಗ್ಲೋಕೋಮಾನು ಸರಿ ಮಾಡಬಹುದಲ್ವಾ? ಕಂಟ್ರೋಲ್ ಮಾಡ್ಬೋದು. ಇದು ಈ BP ಶುಗರ್ ತರ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗದೆ ಇರೋ ತರ ನಾವು ನೋಡ್ಕೋಬಹುದು. ಅಂದರೆ ಖಂಡಿತವಾಗ್ಲೂ ಸಹ ಈ ಗ್ಲೋಕೋಮಾ ಬಗ್ಗೆ ಇವತ್ತು ನಮ್ಮ ವೀಕ್ಷಕರಿಗೆ ಅವೇರ್ನೆಸ್ ಬೇಕು. ಸೊ ಒಂದು ದಿನ ನಾವು ಈ ಒಂದು ಗ್ಲೋಕೋಮಾ ಬಗ್ಗೆನೇ ಮಾತನಾಡೋಣ. ಹೌದು, ಖಂಡಿತ. ಎಸ್ ಮೇಡಮ್. ಮತ್ತು ಇನ್ನು ಈ ಒಂದು ಯಂಗ್ಸ್ಟರ್ಸ್, ಟೀನೇಜರ್ಸ್ ಏನಂತ ಹೇಳಿದರೆ ಬೇಗನೆ ಲೆನ್ಸ್ ಅಂದರೆ ಕನ್ನಡಕ ಯೂಸ್ ಮಾಡೋದಿಲ್ಲ, ಲೆನ್ಸ್ ಯೂಸ್ ಮಾಡ್ತಾರೆ. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಸೊ ಲೆನ್ಸ್ ಯೂಸ್ ಮಾಡೋದ್ರಿಂದ ತೊಂದರೆಗಳೇನಿಲ್ಲ, ಬಟ್ ಲೆನ್ಸ್ನ ಕರೆಕ್ಟಾಗಿ ಯೂಸ್ ಮಾಡಬೇಕಷ್ಟೆ. ಅಂದರೆ ಒಂದು ಹೈಜೀನ್ ಮೇಂಟೈನ್ ಮಾಡಬೇಕು. ನಾವು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋಕೆ ಮುಂಚೆ ಯಾವಾಗಲೂ ಕೈ ತೊಳ್ಕೊಂಡು ಸೋಪಲ್ಲಿ ಆಮೇಲೆ ಕಾಂಟ್ಯಾಕ್ಟ್ ಲೆನ್ಸ್ ಮುಟ್ಟಬೇಕು. ಆ್ಯಂಡ್ ಆ ಕಾಂಟ್ಯಾಕ್ಟ್ ಲೆನ್ಸ್ನ ನಾವು ಯಾವಾಗಲೂ ಸ್ಟೋರ್ ಮಾಡಲಿಕ್ಕೆ ಒಂದು ಬಾಕ್ಸ್ ಥರ ಇರುತ್ತೆ, ಆ್ಯಂಡ್ ಅದು ಒಂದು ಲಿಕ್ವಿಡ್ ಇರುತ್ತೆ. ಅದನ್ನು ಯಾವಾಗಲೂ ನಾವು ಆ ಬಾಕ್ಸ್ನ ಡೈಲಿ ಕ್ಲೀನ್ ಮಾಡಬೇಕು. ಆ್ಯಂಡ್ ಆ ಲಿಕ್ವಿಡ್ನ ನಾವು ಚಲ್ಲಿ ಹೊಸ ಲಿಕ್ವಿಡ್ ಹಾಕಬೇಕು. ಅದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಒಂದು ಸೆಕೆಂಡ್ ಏನು ಅಂದರೆ, ಕೆಲವರು ರಾತ್ರಿ ಮಲ್ಕೊಳ್ಬೇಕಾದ್ರೂ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಅದರಿಂದ ಎಲ್ಲ ತುಂಬ ತೊಂದರೆಗಳಾಗುತ್ತೆ. ನಮ್ಮ ಕಣ್ಣಿನ ಕರಿಗುಡ್ಡೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಚೇಂಜಸ್ ಬರುತ್ತೆ. ಸೊ ಒಂದೊಂದ್ಸತಿ ವೆರಿ ಬ್ಯಾಡ್ ಇನ್ಫೆಕ್ಷನ್ಗಳಾಗ್ಬೋದು. ಸೊ ಅದಕ್ಕೆ ಯಾವಾಗಲೂ ಕಾಂಟ್ಯಾಕ್ಟ್ ಲೆನ್ಸ್ನ ಡಾಕ್ಟರ್ ಹೇಗೆ ಉಪಯೋಗಿಸೋಕೆ ಹೇಳಿರ್ತಾರೋ ಅದೇ ಥರ ಉಪಯೋಗಿಸ್ಬೇಕು. ಆ್ಯಂಡ್ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು. ಸೇಫ್ಟಿಯಾಗಿ ಎಷ್ಟು ಗಂಟೆಗಳ ಕಾಲ ಯೂಸ್ ಮಾಡಬಹುದು? ಟೆಂಪ್ರವರಿ ಲೆನ್ಸ್ನ ಎಷ್ಟು ಗಂಟೆಗಳ ಕಾಲ ಬಳಸಿದ್ರೆ ಅದು ಸೇಫ್ ಆಗುತ್ತೆ? ಅದು ನಿಮ್ಮ ಕಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಜನರಲಿ ನಾವು ಹೇಳೋದು 8 to 9 hours ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಮತ್ತೆ ಸ್ವಲ್ಪ ತೊಂದರೆಗಳಾಗುತ್ತೆ. ಓಕೆ. ಪರ್ಮನೆಂಟ್ ಲೆನ್ಸ್ ಹಾಕೋಬೇಕು ಅಂತ ಹೇಳಿದ್ರೆ ಯಾವ ವಯಸ್ಸು ಸೂಕ್ತ? ಪರ್ಮನೆಂಟ್ ಲೆನ್ಸ್ ಅಂದ್ರೆ 2 ತರ ಇದೆ. ಒಂದು, ಈಗ ಕೆಲವರಿಗೆ ನಂಬರ್ ಕಣ್ಣಲ್ಲಿ ತುಂಬಾ ಜಾಸ್ತಿ ಇದೆ, ನಮ್ಗೆ ಕನ್ನಡಕ ಹಾಕೊಳಕ್ ಇಷ್ಟ ಇಲ್ಲ, ಬಟ್ ಅವರಿಗೆ ಲಾಸಿಕ್ ಅಥವಾ ಲೇಸರ್ ಪ್ರೊಸೀಜರ್ಸ್ ಕೂಡ ಸೂಟ್ ಆಗಲ್ಲ ಅಂದ್ರೆ ಆಗ ನಾವು ಕಣ್ಣು ಒಳಗಡೆನೆ ಲೆನ್ಸ್ ಇಡಬಹುದು. ಅದು ಚಿಕ್ಕ ವಯಸ್ಸವ್ರಿಗೆ ಅಂದ್ರೆ 25-26 ವರ್ಷ ಅಂತವರಿಗೆ ಕೂಡ ಆ ಸರ್ಜರಿ ಮಾಡಬಹುದು. ಇನ್ನೊಂದು ವಯಸ್ಸಾದವರಿಗೆ ಪೊರೆ ಬಂದಿರುತ್ತಲ್ಲ, ಅವರಿಗೆ ಸಹ ನಾವು ಪೊರೆ ತೆಗೆದು ಕಣ್ಣು ಒಳಗಡೆ ಲೆನ್ಸ್ ಕೂರಿಸ್ತೀವಿ. ಸೊ ಇದು 2 ತರ ಲೆನ್ಸ್ ಕಣ್ಣು ಒಳಗಡೆ ಕೂರಿಸಬಹುದು. ಈಗ ಶಸ್ತ್ರಚಿಕಿತ್ಸೆ ಮಾಡಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತಾರೆ, ಅದು ಸೇಫ್ಟಿನ ಮೇಡಮ್? ಪರ್ಮನೆಂಟ್ ಆಗಿ ಏನೋ ಸಮಸ್ಯೆಗಳಾಗಲ್ವಾ ಅದರಿಂದ? ಯೂಶಲಿ ಅದ್ರಲ್ಲಿ ಸಮಸ್ಯೆಗಳಾಗಲ್ಲ. ಯಾಕಂದ್ರೆ ನಾವು ಕಣ್ಣಿನಲ್ಲಿ ಎಲ್ಲಾ ತರ ಟೆಸ್ಟ್ ಎಲ್ಲ ಮಾಡಿ ಇದು ಇವ್ರಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡಿಬಿಟ್ಟೇನೆ ಆ ಲೆನ್ಸ್ ಹಾಕೋದು. ಸೊ ಅದರಿಂದ ಜನರಲಿ ಅಷ್ಟು ಸಮಸ್ಯೆಗಳಾಗಲ್ಲ. ಇನ್ನು ವಯಸ್ಸಾದವರಲ್ಲಿ ಕಣ್ಣಿನ ಪೊರೆ ಜಾಸ್ತಿ ಆಗ್ತಾ ಇರುತ್ತೆ ಮೇಡಮ್, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ 1-2 ಮಾತು. ಯೂಶಲಿ ಈಗ ನಮ್ಗೆ ಹೇಗೆ ಬಿಳಿ ಕೂದಲು ಬರುತ್ತಲ್ಲ, ಅದೇ ತರ ಕಣ್ಣಿನಲ್ಲಿ ಪೊರೆ ಬರೋ ಚಾನ್ಸ್ ಇರುತ್ತೆ. ಕೆಲವರಿಗೆ 40 ವರ್ಷ 45 ವರ್ಷಕ್ಕೆ ಪೊರೆ ಬರ್ಬೋದು, ಇನ್ ಕೆಲವರಿಗೆ 80 ವರ್ಷ ಆದ್ರೂ ಪೊರೆ ಬಂದಿರಲ್ಲ. ಸೊ ಆ ತರ ಯಾಕಾಗುತ್ತೆ ಅಂತ ಹೇಳೋದು ಕಷ್ಟ. ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಇನ್ನೊಂದು ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು. ಯಾರು ಈಗ ಜಾಸ್ತಿ ಹೊರಗಡೆ ಅಂದ್ರೆ ಆಚೆ ಕಡೆ ಕೆಲಸ ಮಾಡ್ತಾರಲ್ಲ, ಸೂರ್ಯನ ಕಿರಣಗಳು ಕಂಟಿನ್ಯೂಸ್ಲಿ ಬೀಳ್ತಾನೆ ಇರುತ್ತೆ ಕಣ್ಣೊಳಗೆ, ಅಂಥವ್ರಿಗೆ ಸ್ವಲ್ಪ ಪೊರೆ ಬೇಗ ಬರಬಹುದು. ಇನ್ನು ಶುಗರು, BP, ಬೇರೆ ಕಾಯಿಲೆಗಳು ಇರೋರಿಗೆ ಪೊರೆ ಬೇಗ ಬರಬಹುದು. ಸೊ ಪೊರೆ ಬಂದ್ರೆ ಅದರಿಂದ ತೊಂದರೆಗಳೇನಿಲ್ಲ, ಇಟ್ ಇಸ್ ವೆರಿ ನ್ಯಾಚುರಲ್. ಪೊರೆ ಬಂದ್ರೆ ಅದಕ್ಕೆ ನಾವು ಸರ್ಜರಿ ಮಾಡಿ ಕಣ್ಣೊಳಗಡೆ ಲೆನ್ಸ್ ಹಾಕ್ತಿವಿ, ಆಗ ಮತ್ತೆ ವಾಪಸ್ಸು ದೃಷ್ಟಿ ಬರುತ್ತೆ. ಮೇಡಮ್, ಮುಖ್ಯವಾಗಿ ಇನ್ನೊಂದು ವಿಚಾರ, ಇವತ್ತಿನ ದಿನದಲ್ಲಿ ಏನಾದರೂ ಕಣ್ಣಿಗೆ ತೊಂದರೆ ಆಗಿದ್ದವಾಗ ಒಂದ್ಸತಿ ಡ್ರಾಪ್ಸ್ ಕೊಟ್ಟಿರ್ತಾರೆ ಮೇಡಮ್. ಅದು 1 ತಿಂಗಳ ಹಿಂದೆನೋ ಅಥವಾ 2 ತಿಂಗಳ ಹಿಂದೆನೋ ಕೊಟ್ಟಿರ್ತಾರೆ, ಡ್ರಾಪ್ಸ್ ಹಾಕ್ಕೊಂಡಿರ್ತಾರೆ, ನಂತರ ಸರಿ ಹೋಗಿರುತ್ತೆ. ಮತ್ತೆ ಏನಾದರೂ ಅದೇ ಸಮಸ್ಯೆ ಆಯ್ತಂದ್ರೆ ಮತ್ತೆ ಅದೇ ಡ್ರಾಪ್ಸ್ನ ಬಳಸ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಅದು ಆಕ್ಚುಲಿ ತುಂಬಾ ತೊಂದರೆಗಳಾಗುತ್ತೆ ಅದರಿಂದ. ನಾವೀಗ ಚಿಕಿತ್ಸೆ ಮಾಡಿ ಅಂದ್ರೆ ಈಗ ನಾವು ನೋಡ್ಬಿಟ್ಟು
ಓಕೆ ಈ ತೊಂದರೆ ಇದೆ, ಇದಕ್ಕೆ ತಕ್ಕಾಗೆ ಡ್ರಾಪ್ಸ್ ಕೊಟ್ಟಿರ್ತೀವಿ ಅಂಡ್ ನಾವು ಹೇಳಿರ್ತೀವಿ ಇದು ಬರೀ ನೀವು 1 ವಾರ ಅಥವಾ 2 ವಾರ ಏನು ಅಷ್ಟು ಮಾತ್ರ ಯೂಸ್ ಮಾಡಿ, ಅದಾದ್ಮೇಲೆ ಮತ್ತೆ ಉಪಯೋಗಿಸೋಗಿಲ್ಲ ಅಂತ. ಅಂಡ್ ಒಂದ್ಸತಿ ನಾವು ಆ ಡ್ರಾಪ್ಸ್ ಓಪನ್ ಮಾಡಿದ್ಮೇಲೆ ಅದನ್ನ ನಾವು 1 ತಿಂಗಳು ಅಥವಾ ಮ್ಯಾಕ್ಸಿಮಮ್ 2 ತಿಂಗಳ ಒಳಗಡೆ ಉಪಯೋಗಿಸ್ಬೇಕು. ಅದಾದ್ಮೇಲೆ ಹಾಗೆ ಇಟ್ಕೊಂಡು 6 ತಿಂಗಳಾದ್ಮೇಲೆ ಮತ್ತೆ ಅದನ್ನ ಉಪಯೋಗಿಸ್ತೀನಿ ಅಂದ್ರೆ ಮತ್ತೆ ಕಣ್ಣಿನಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಹಾಗೂ ಒಂದೊಂದ್ಸತಿ ನಾವು ಕೊಡೋ ಡ್ರಾಪ್ಸ್ ಅದ್ ಬರೀ ಇಷ್ಟೇ ದಿವಸ ಯೂಸ್ ಮಾಡ್ಬೇಕು ಅಂತಿರುತ್ತೆ. ಅದಕ್ಕಿಂತ ಜಾಸ್ತಿ ದಿವಸ ಯೂಸ್ ಮಾಡಿದ್ರೆ ಅದರಿಂದಾನೇ ತೊಂದರೆಗಳು ಶುರು ಆಗುತ್ತೆ. ಯಾಕಂದ್ರೆ ಮತ್ತೆ ಇನ್ನೂ ಒಂದು ವಿಚಾರ ಮೇಡಮ್, ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಒಂದು ಟ್ಯೂಬ್ ತರ ಬರುತ್ತೆ ಮ್ಯಾಮ್, ಆ ಟ್ಯೂಬ್ ತಗೊಂಡೋಗಿ ಕಣ್ಣಿಗೆ ಹಾಕೋತಾರೆ ಮೇಡಮ್. ಏನಾದ್ರು ಕಣ್ಣು ಹಿಚಿಂಗ್ ಆಯ್ತು ಅಥವಾ ಉರಿ ಬಂತು ಅಥವಾ ಇನ್ನೇನೇ ಒಂದು ಸಮಸ್ಯೆ ಆಗಲಿ ಅಥವಾ ಕಣ್ಣು ರೆಡ್ ಆಯ್ತು ಅಂತ ಹೇಳಿದ್ರೆ ಬಹಳಷ್ಟು ಮಂದಿ ನಮ್ಮ ಹಳ್ಳಿ ಭಾಗದಲ್ಲಿ ಕೆಲಸವನ್ನ ಮಾಡ್ತಾರೆ ಮೇಡಮ್, ಅದು ಸರಿನಾ? ಇಲ್ಲ, ಯಾಕಂದ್ರೆ ನಮ್ ಕಣ್ಣಿಗೆ ಏನ್ ತೊಂದರೆ ಆಗಿದೆ ಅಂತ ಫಸ್ಟ್ ಕಂಡುಹಿಡಿಬೇಕಲ್ಲ. ಈಗ ಕಣ್ಣು ಕೆಂಪಾಗೋದಕ್ಕೆ ಹಲವಾರು ಕಾರಣಗಳಿದೆ, ಅದಕ್ಕೂ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಆಗಲ್ಲ. ಅಂಡ್ ಇವಾಗ ಮೆಡಿಕಲ್ ಸ್ಟೋರಲ್ಲಿ ಹೋದ್ರೆ ಅವರು ಇದು ತಗೊಳ್ಳಿ ಅಂತ ಏನೋ ಕೊಡ್ತಾರೆ, ಅದ್ರಲ್ಲಿ ಒಂದೊಂದ್ಸತಿ ಸ್ಟಿರಾಯ್ಡ್ ಡ್ರಾಪ್ಸ್ ಇರಬಹುದು ಅಥವಾ ಬೇರೆ ತರದ್ದು ಔಷಧಿ ಇರ್ಬೋದು. ಅದರಿಂದ ಕಣ್ಣಿಗೆ ತೊಂದರೆಗಳಾಗುತ್ತೆ ಹೊತ್ತು ಕ್ಯೂರ್ ಏನೂ ಆಗಲ್ಲ. ಓಕೆ ಮೇಡಮ್, ಒಬ್ಬರು ಏಜ್ ಆಗಿರೋರು ಒಂದು 60 ವರ್ಷದವ್ರು ಏನಂತ ಹೇಳಿದ್ರೆ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ಕೊಂಡಿರ್ತಾರೆ. ಸೊ ಇನ್ನೊಂದು ಕಣ್ಣಿಗೂ ಅವ್ರಿಗೆ ಪೊರೆ ಬಂದಿರುತ್ತೆ, ಒಂದಷ್ಟು ದಿನದ ನಂತರ ಅದನ್ನು ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಈ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ಕೊಂಡಿರೋರು ಈ ಕಣ್ಣು ಕ್ಲಿಯರ್ ಆಯ್ತಲ್ಲ, ಸೊ ನಂತರ ಇದು ನನಗೆ ಕ್ಲಿಯರ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಆಗುತ್ತಾ ಮೇಡಮ್? ಇಲ್ಲ, ಅಂದ್ರೆ ಅವ್ರಿಗೆ ಆತರ ಅನ್ನಿಸ್ಬೋದು ಅಷ್ಟೇ. ಯಾಕಂದ್ರೆ ಈಗ ನಾವ್ ಯಾವಾಗ್ಲೂ 2 ಕಣ್ಣಲ್ಲಿ ನೋಡ್ತೀವಿ, ಒಂದ್ ಕಣ್ ಮುಚ್ಕೊಂಡ್ ನೋಡಲ್ಲ ಅಲ್ವಾ. ಸೊ ಈಗ ಒಂದ್ ಕಡೆ ಪೊರೆ ಆಪರೇಷನ್ ಮಾಡಿದ್ಮೇಲೆ ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಅವ್ರು ಅನ್ಕೊಂತಾರೆ ಪರವಾಗಿಲ್ಲ ನನ್ನ ದೃಷ್ಟಿ ಚೆನ್ನಾಗಿದೆ ಅಂತ. ಆಮೇಲೆ ನಾವ್ ಹೇಳ್ತೀವಿ ಇಲ್ಲ ಇಲ್ಲ, ಇನ್ನೊಂದ್ ಕಣ್ಣಲ್ಲೂ ಇನ್ನೂ ಪೊರೆ ಇದೆ. ಯಾಕಂದ್ರೆ 2 ಕಣ್ಣಲ್ಲೂ ಬ್ಯಾಲೆನ್ಸ್ಡ್ ಆಗಿ ದೃಷ್ಟಿ ಇರ್ಬೇಕು. ಒಂದ್ ಕಣ್ಣಲ್ಲಿ ದೃಷ್ಟಿ ಕಮ್ಮಿ, ಇನ್ನೊಂದ್ ಕಣ್ಣಲ್ಲಿ ದೃಷ್ಟಿ ಚೆನ್ನಾಗಿದೆ ಅಂದ್ರೆ ಮತ್ತೆ ಅದರಿಂದ ತೊಂದರೆಗಳಾಗುತ್ತೆ. ಓಕೆ, ಸರ್ದೇವ್ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ಬೆಸ್ಟ್ ಚಿಕಿತ್ಸೆ ಇದೆ ಮೇಡಮ್ ಈ ಕ್ಯಾಟ್ರಾಕ್ಟ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಸೊ ಸರದೇವ್ ಕಣ್ಣಿನ ಆಸ್ಪತ್ರೆಯಲ್ಲಿ ನಮ್ದು ಲೇಟೆಸ್ಟ್ ಏನೇನು ಟೆಕ್ನಾಲಜಿ ಇದೆ ಅಂದ್ರೆ ನಾವು ಫೇಕೋ ಇಮಲ್ಸಿಫಿಕೇಶನ್ ಅಂತೀವಿ ಕ್ಯಾಟ್ರಾಕ್ಟ್ ಸರ್ಜರಿದು, ಅದ್ರದ್ದು ಲೇಟೆಸ್ಟ್ ಮೆಷಿನ್ಸ್ ಇದೆ. ಹಾಗೂ ಆ ಲೆನ್ಸ್ ಪವರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೂಡ ಲೇಟೆಸ್ಟ್ ಮೆಷಿನ್ಸ್ ಇದೆ. ಸೊ ನಾವು ಏನು ಆಧುನಿಕ ಏನೇನು ನಮ್ಮ ಹತ್ರ ಟೆಕ್ನಾಲಜಿಗಳಿದೆಯೋ ಅದೆಲ್ಲ ಬಳಸ್ಕೊಂಡು ನಾವು ಬೆಸ್ಟ್ ಪಾಸಿಬಲ್ ಸರ್ಜರಿಗಳು ಮಾಡ್ತೀವಿ. ಹಾಗೂ ರಿಕವರಿ ಟೈಮ್ ವೆರಿ ವೆರಿ ಶಾರ್ಟ್, ಅಂದ್ರೆ 1-2 ದಿನದಲ್ಲೇ ಪೇಷಂಟ್ಗೆ ಆರಾಮ್ ಅಂತ ಅನ್ಸುತ್ತೆ. ಮೇಡಮ್, ಪ್ರಮುಖವಾಗಿ ಇನ್ನೊಂದೇ ಒಂದು ವಿಚಾರ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅಂದರೆ ಬೇಗನೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ದೆ ಅಥವಾ ಕಣ್ಣಿನ ಬಗ್ಗೆ ಅವರು ಕೇರ್ಲೆಸ್ ಮಾಡಿ, ಸೊ ನಂತರ ಇನ್ನು ಮದುವೆ ಆಗುವಂಥ ಸಂದರ್ಭಗಳಲ್ಲಿ ಸ್ಕ್ವಿಂಟ್ ಐ ಇದೆ ಅಂತ ಹೇಳಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆನೇ ನಿಂತೋಗುತ್ತೆ. ಮತ್ತು ಅವ್ರಿಗೆ ಎಲ್ಲೋ ಒಂದು ರೀತಿ ಕಾನ್ಫಿಡೆನ್ಸ್ ಕೂಡ ಭಾಳಷ್ಟೊಂದು ಕಡಿಮೆ ಆಗುತ್ತೆ ಮೇಡಮ್. ಒಂದು ವೇಳೆ ಒಂದು ಮಿಡಲ್ ಏಜಲ್ಲಿ ಅಂದರೆ ಮದುವೆ ವಯಸ್ಸಿಗೆ ಬಂದಂಥ ಹೆಣ್ಮಕ್ಳಿಗೆ ಏನಾದರೂ ಸ್ಕ್ವಿಂಟ್ ಐಸ್ ಇತ್ತಂತ ಹೇಳಿದರೆ ಅದನ್ನು ಸರಿ ಮಾಡಬಹುದಾ? ಎಷ್ಟು ದಿನದಲ್ಲಿ ಮಾಡಿಸ್ಬೋದು? ಅದು ಆಗುತ್ತಾ ಮೇಡಮ್? ಸಹಜವಾಗಿ ಆಗುತ್ತೆ. ಯಾವುದೇ ಏಜ್ ಅಲ್ಲಿ ಕೂಡ ನಾವು ಈಗ ಸ್ಕ್ವಿಂಟ್ ಇದ್ದಾಗ ಅದನ್ನ ಶಸ್ತ್ರಚಿಕಿತ್ಸೆಯಲ್ಲಿ ಸರಿ ಮಾಡಬಹುದು, ಅದರಿಂದ ತೊಂದರೆಗಳೇನಾಗಲ್ಲ. ಬಟ್ ಕೆಲವ್ರಿಗೆ ಏನಾಗುತ್ತೆ, ತುಂಬಾ ವರ್ಷದಿಂದ ಸ್ಕ್ವಿಂಟ್ ಇದ್ರೆ ದೃಷ್ಟಿ ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ನಾವು ವಾಪಸ್ ತರಿಸ್ಲಿಕ್ಕೆ ಆಗಲ್ಲ, ಆದ್ರೆ ಕಣ್ಣನ್ನ ನಾವು ನೇರ ಮಾಡಬಹುದು. ಮತ್ತೆ ಮೇಡಮ್, ಈಗ ಎಕ್ಸಸೈಸ್ ಐ ಎಕ್ಸಸೈಸ್ ಏನೋ ಇದೆ ಅಂತ ಹೇಳ್ತಾರಲ್ಲ ಮೇಡಮ್, ಐ ಎಕ್ಸಸೈಸ್ ಮಾಡಿದ್ರೆ ಪವರ್ ಸ್ಟೇಬಲ್ ಆಗುತ್ತಾ, ಕಡಿಮೆ ಆಗುತ್ತಾ, ಹೇಗೆ ಮೇಡಮ್? ಸ್ಟೇಬಲ್ ಆಗೋದು ಕಮ್ಮಿ ಆಗೋದು ಅಂತ ಹೇಳೋದು ಕಷ್ಟ. ಆದ್ರೆ ಜನರಲ್ ಐ ಎಕ್ಸಸೈಸಸ್ ಮಾಡಿದ್ರೆ ಒಳ್ಳೇದೇನೆ, ಅದರಿಂದ ತೊಂದರೆಗಳೇನಾಗಲ್ಲ. ಬಟ್ ಕೆಲವ್ರು ಹೇಳ್ತಾರೆ ನಾನ್ ಹೇಳೋ ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ, ಅದನ್ನೆಲ್ಲ ನಂಬಾರ್ದು ಅಷ್ಟೇನೆ. ಬಟ್ ಜನರಲ್ ಎಕ್ಸಸೈಸಸ್ ಮಾಡಿದ್ರೆ ಕಣ್ಣಿಗೆ ಒಳ್ಳೇದೇನೆ, ಅದರಿಂದ ಏನೂ ತೊಂದರೆಗಳಾಗಲ್ಲ. ಓಕೆ, ಮತ್ತು ಕಣ್ಣನ್ನು ರಕ್ಷಣೆಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಯಾವ ಆಹಾರಗಳನ್ನು ತಿನ್ನಬೇಕು ಅಂತ ಹೇಳಿ ನೀವು ಸಜೆಸ್ಟ್ ಮಾಡ್ತೀರಿ ಮೇಡಮ್? ಸೊ ಈಗ ತರಕಾರಿಗಳು, ಎಸ್ಪೆಷಲಿ ಸೊಪ್ಪು ಮತ್ತೆ ಕ್ಯಾರೆಟ್ ಆಗಲಿ ಅಥವಾ ಪಪಾಯ ಅಂತ ಹಣ್ಣುಗಳು, ಅವೆಲ್ಲ ನಾವು ತಗೊಂಡ್ರೆ ತುಂಬಾ ಒಳ್ಳೇದು ಕಣ್ಣಿಗೆ. ಅಂಡ್ ನಾನ್ ವೆಜ್ ಯಾರು ತಿಂತಾರೆ ಅವರಿಗೆ ಫಿಶ್ ತುಂಬಾ ಒಳ್ಳೇದು ಕಣ್ಣಿಗೆ. ಸೊ ಈ ತರ ನಾವೇನಾದ್ರೂ ಏನಂತಾರೆ ಆಹಾರಗಳನ್ನ ಸೇವಿಸಿದ್ರೆ ಕಣ್ಣಿನ ಸುರಕ್ಷಿತವಾಗಿ ಇಟ್ಕೋಬಹುದು. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸಿಸ್ಟಮ್ ಮುಂದೆ ಕೂತಿರ್ತೀವಿ, ಸ್ಕ್ರೀನ್ ಟೈಮ್ ಜಾಸ್ತಿ ನೋಡ್ತಿರ್ತೀವಿ, ಇದೆಷ್ಟು ಸೇಫ್? ಸೊ ಅದೇ, ಈಗ ಸಿಸ್ಟಮ್ ನೋಡೋದು ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಷ್ಟೊಂದು ಜನದ್ದು ಕೆಲಸದಲ್ಲಿ ಇವಾಗ IT ಸೆಕ್ಟರ್ ಅಲ್ಲಿ ಇರೋರಿಗೆ ದಿನ ಇಡೀ ಅವರು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮುಂದೆ ಇರ್ತಾರೆ. ಅದಕ್ಕೆ ನಾವು ಕೆಲವು ಪ್ರಿಕಾಷನ್ಸ್ ಅಂತ ಹೇಳ್ತೀವಿ. ಸೊ ಕಣ್ಣಿನ ಡ್ಯಾಮೇಜ್ನ ಕಮ್ಮಿ ಮಾಡಲಿಕ್ಕೆ ಕೆಲವು ಪ್ರಿಕಾಷನ್ಸ್ ತಗೋಬೇಕು. ಒಂದೇನು ಅಂತಂದ್ರೆ ಎವ್ರಿ 20 minutes 20 ಸೆಕೆಂಡ್ ಬ್ರೇಕ್ ತಗೊಂಡು 20 feet ದೂರದಲ್ಲಿರೋ ವಸ್ತುಗಳನ್ನ ನೋಡಿ ಚೆನ್ನಾಗಿ ಕಣ್ಣನ್ನ ಬ್ಲಿಂಕ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು 20-20-20 ರೂಲ್ ಅಂತ ಹೇಳ್ತೀವಿ.
ಸೊ ಇದರಿಂದ ಏನಾಗುತ್ತೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದ್ರೆ ಕಣ್ಣಿನಲ್ಲಿ ಡ್ರೈನೆಸ್ ಆಗೋದು, ಕಣ್ಣು ಕೆಂಪಾಗೋದು, ಕಣ್ಣು ನಿಮ್ಗೆ ಒಂಥರ ಸುಸ್ತಾಗೋದು, ಅದೆಲ್ಲ ಕಮ್ಮಿ ಆಗುತ್ತೆ. ಇದೊಂದು ಎಕ್ಸಸೈಸ್ ನಾವು ಫಾಲೋ ಮಾಡ್ಬೋದು. ಸೆಕೆಂಡ್ ಏನು ಅಂದ್ರೆ, ಈಗ ನಾವು ಸಿಸ್ಟಮ್ನ ತುಂಬಾ ಹೊತ್ತು ನೋಡ್ತಾನೆ ಇದ್ರೆ ನಾವು ಕಣ್ಣು ಮಿಟುಕ್ಸೋದು ಕಮ್ಮಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಕಣ್ಣಿನಲ್ಲಿ ಏನು ನಾವು ಮೇಲ್ಗಡೆ ನೀರಿನ ಅಂಶ ಇರುತ್ತಲ್ಲ ಅದು ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಆ ನೀರಿನ ಅಂಶ ಮತ್ತೆ ವಾಪಸ್ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಡ್ರಾಪ್ಸ್ ಇರುತ್ತೆ. ಅದು ಜಸ್ಟ್ ಪ್ಲೇನ್ ಟಿಯರ್ ಡ್ರಾಪ್ಸ್ ಅಂತ ನಾವೇನು ಹೇಳ್ತೀವಿ ಅಂಥದ್ದು, ಅದನ್ನ ಉಪಯೋಗಿಸ್ಬೋದು. ಜಾಸ್ತಿ ಯಾರು ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಡ್ರಾಪ್ಸ್ನ ಅವ್ರು ಯೂಸ್ ಮಾಡ್ಬೋದು. ಅದರಿಂದ ಸೈಡ್ ಎಫೆಕ್ಟ್ಸ್ ಎಷ್ಟು ಸರಿ ಉಪಯೋಗಿಸಬಹುದು ಮೇಡಮ್ ಡ್ರಾಪ್? ಅದು ಇವಾಗ ಜಾಸ್ತಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಎವ್ರಿ 2 hours ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಆನ್ ಅ ಡೈಲಿ ಬೇಸಿಸ್ ಅವರು ಮೇ ಬಿ 3 or 4 times ಯೂಸ್ ಮಾಡಬಹುದು. ಮೇಡಮ್ ಈಗ ಯಂಗ್ಸ್ಟರ್ಸು ಕಲರ್ ಕಾಂಟ್ಯಾಕ್ಟ್ ಅಂತ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ರೆಡ್ ಕಲರ್ ಇರುತ್ತೆ, ಬ್ಲೂ ಕಲರ್ ಇರುತ್ತೆ, ಗ್ರೀನ್ ಕಲರ್, ಏನೇನೋ ಕಲರ್ಸ್ ಯೂಸ್ ಮಾಡ್ತಾರೆ ಮೇಡಮ್. ಇದು ಯೂಸ್ ಮಾಡಬಹುದಾ? ಯೂಸ್ ಮಾಡಬಹುದು, ಆದರೆ ಲಿಮಿಟೆಡ್ ಟೈಮ್. ಅಂದರೆ ಈಗ ನಾನು ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ ಅಥವಾ ನಂದು ಏನೋ ಒಂದು ಇವೆಂಟ್ ಇದೆ, ಅಲ್ಲಿ ನಾನು ಈ ಥರ ಕಾಣಿಸ್ಬೇಕು ಅಂತೆಲ್ಲ ಕೆಲವರು ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತೀವಿ. ಆ ಥರ ಎಲ್ಲ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಬಟ್ ಅದು ಯಾವ ಥರ ಯೂಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಈಗ ಕೆಲವರು ಅದನ್ನು ಹೈಜೀನ್ ಮೇಂಟೈನ್ ಮಾಡಲ್ಲ. ಕಣ್ಣಿಗೆ ನಾವು ಕಣ್ಣು ಮುಟ್ಟದ್ ಅಂದರೆ ಈಗ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಯಾವುದೇ ಕಲರ್ ಹಾಕಿದ್ರೂ ಅದು ಕಣ್ಣು ಮೇಲ್ ಕೂರುತ್ತಲ್ಲ, ಸೊ ಕಣ್ಣು ಇನ್ಫೆಕ್ಷನ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ಯಾವಾಗಲೂ ಕೈ ಕ್ಲೀನಾಗಿ ಇಟ್ಕೊಳ್ಬೇಕು ಅದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ. ಮತ್ತು ಅದು 1 or 2 hours ಹಾಕ್ಕೊಂಡ್ರೆ ಓಕೆ. ದಿನ ಇಡೀ ನಾನು ಹಾಕ್ಕೊಂಡೇ ಇರ್ತೀನಿ ಅಂದರೆ ಅದರಿಂದ ತೊಂದರೆಗಳಾಗುತ್ತೆ. ಅಲ್ಲ, ಈಗ ಪ್ರಿಸ್ಕ್ರಿಪ್ಷನ್ನೇ ಇರಲ್ಲ, ಹೋಗಿ ತೊಗೊಂಡು ಬಂದು ಹಾಕೊಂಡ್ಬಿಡ್ತಾರೆ ಮೇಡಮ್. ಯಾಕಂದ್ರೆ ಅವ್ರಿಗೆ ಸಮಸ್ಯೆ ಕೂಡ ಇರಲ್ಲ ಕಣ್ಣಲ್ಲಿ, ಆದರೂ ಸಹ ಈ ಥರದನ್ನ ಬಳಸ್ತಾ ಇರ್ತಾರೆ, ಶೋಕಿಗೋಸ್ಕರ ಬಳಸ್ತಾರೆ. ಕರೆಕ್ಟ್, ಇದು ಶೋಕಿಗೋಸ್ಕರ ಅಷ್ಟೇ, ಕಣ್ಣಿನ ಟ್ರೀಟ್ಮೆಂಟಿಗಲ್ಲ. ಸೊ ನಾವು ಡಾಕ್ಟರ್ಸ್ ಯಾರು ಕಲರ್ಡ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಬರ್ಕೊಡಲ್ಲ. ಅದು ಹೋಗಿ ಈಗ ಅವರು ಆಪ್ಟಿಕಲ್ ಶಾಪ್ಸ್ ಅಲ್ಲಿ ಸುಮ್ಮನೆ ಈ ತರ ಫ್ಯಾನ್ಸಿಯಾಗಿ ಏನೋ ಬೇಕು ಅಂತ ತಗೊಂತಾರಷ್ಟೇ. ಬಟ್ ಅದನ್ನ ಸ್ವಲ್ಪ ಸೇಫ್ ಆಗಿ ಯೂಸ್ ಮಾಡಬೇಕು. ಓಕೆ, ಕೊನೆಯದಾಗಿ ನಮ್ಮ ಸುಮನ್ ಟಿವಿ ಕನ್ನಡ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತು. ಎಲ್ಲರಿಗೂ ಈಗ ಯಾರಿಗೆ ಡಯಾಬಿಟೀಸ್ ಇದೆಯೋ ದಯವಿಟ್ಟು ನಿಮಗೆ ಡಯಾಬಿಟೀಸ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಕಣ್ಣಿನ ಪರೀಕ್ಷೆ ಮಾಡಿಸಿ. ಯಾಕಂದ್ರೆ ಅದರಲ್ಲಿ ಏನೇ ತೊಂದರೆ ಇದ್ರೂ ನಾವು ಅದಕ್ಕೆ ಚಿಕಿತ್ಸೆ ಕೊಡಬಹುದು. ಓಕೆ ಮೇಡಮ್, ನಿಜವಾಗ್ಲೂ ಸಹ ಈ ಒಂದು ಸುಂದರವಾದಂಥ ಜಗತ್ತನ್ನು ನೋಡಲಿಕ್ಕೆ ನಮ್ಮ ಎರಡೂ ಕಣ್ಣುಗಳು ಬಹಳಷ್ಟು ಮುಖ್ಯ. ಆ ಕಣ್ಣುಗಳಿಗೆ ಏನೇ ಒಂದು ರೀತಿ ತೊಂದರೆ ಆಯಿತು ಅಂತ ಹೇಳಿದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಬಂದು ನಿಮ್ಮನ್ನು ಭೇಟಿಯಾದರೂ ಕೂಡ ನೀವೊಂದಷ್ಟು ಚಿಕಿತ್ಸೆಯ ಒಂದು ವಿಧಾನಗಳನ್ನ ಕೂಡ ತಿಳಿಸ್ತೀರಿ. ಸೊ ಅದನ್ನು ಸರಿ ಮಾಡಬಹುದು ಅಂತ ಹೇಳಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ಈ ಒಂದು ಸುಂದರವಾದ ಪ್ರಪಂಚವನ್ನು ನೋಡಲಿಕ್ಕೆ ನಮ್ಮ ಎರಡು ಕಣ್ಣುಗಳು ಸಹ ಬಹಳಷ್ಟು ಮುಖ್ಯ. ಒಂದು ವೇಳೆ ಕಣ್ಣಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದರೆ ಖಂಡಿತ ಇವತ್ತಿನ ದಿನದಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಹಳಷ್ಟು ಆಸ್ಪತ್ರೆಗಳು ಕಣ್ಣಿಗೆ ಸಮಸ್ಯೆ ಆದರೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಮುಂದಾಗಿದೆ. ಅದರಲ್ಲಿ ಸರ್ದೇವ್ ಐ ಹಾಸ್ಪಿಟಲ್ ಕೂಡ ಒಂದು. ನಿಮಗೆ ಏನಾದರೂ ತೊಂದರೆ ಇತ್ತು ಅಂತ ಹೇಳಿದ್ರೆ ಬಂದು ಇಲ್ಲಿ ನಿಮ್ಮ ಒಂದು ಕಣ್ಣಿನ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಸುಮನ್ ಟಿವಿ ಕನ್ನಡದ ಉದ್ದೇಶ. ನಮಸ್ಕಾರ.